ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಬಂದು ಇದು 2 ದಿನದ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಹೇಳಿದೆ ಲಾಸ್ಟ್ ವ್ಲಾಗಲ್ಲೂ ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ಇರುತ್ತೆ, ಅದನ್ನು ಮಾತ್ರ ಆ್ಯಡ್ ಮಾಡಿರ್ತೀನಿ ಅಂತ. ಫುಲ್ ಕಂಪ್ಲೀಟಾಗಿ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಹೇಳಿದ್ದೆ ಲಾಸ್ಟ್ ವ್ಲಾಗಲ್ಲೇ, ಎಷ್ಟೊಂದು ಜನರಿಗೆ ಗೊತ್ತಾಗಿರುತ್ತೆ. ಸದ್ಯಕ್ಕೆ ಯಾರು ಕಮೆಂಟ್ ಕೂಡ ಏನು ಮಾಡಿಲ್ಲ. ಓಕೆ, ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಾಗತ್ತೆ ಇದರಲ್ಲಿ. ಹಾಗೆ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ಬಂದು ಸ್ವಲ್ಪ ಟೊಮೊಟೊ ಸಾರು ಮಾಡ್ತಾಯಿದ್ದೀನಿ. ಟೊಮೊಟೊ ರಸಮ್ ಥರ ಮಾಡ್ತಾಯಿದ್ದೀನಿ. ಹೆಂಗೆ ಅಂದರೆ ಒಂದು ಸ್ವಲ್ಪ ಟೊಮೊಟೊ, ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು, ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಪೌಡರ್ ಮಾಡಿದ್ದೇ ಇತ್ತು. ಅದನ್ನು ಹಾಕ್ಬಿಟ್ಟು ರುಬ್ಬಿ ನಾನಿವಾಗ ರಸಮ್ ಮಾಡ್ತಾಯಿದ್ದೀನಿ. ಬೇಳೆ ಎಲ್ಲ ಹಾಕಲ್ಲ. ಈ ಕೆಲವೊಂದು ಟೈಮ್ ಈ ಥರ ತೆಳು ರಸಮ್ ಕೂಡ ಮಾಡ್ತಾಯಿರ್ತೀನಿ. ಹಾಗೆ ಅದ್ರ ಜೊತೆಗೆ ಹೀರೆಕಾಯಿ ಪಲ್ಯ ಕೂಡ ಮಾಡ್ತಾಯಿದ್ದೀನಿ. ಹೀರೆಕಾಯಿ ಪಲ್ಯ ಏನಕ್ಕಪ್ಪ ಅಂತಂದರೆ, ಒಂದು ದೋಸೆ ಮಾಡ್ತಾಯಿದ್ದೀನಿ, ದೋಸೆ ಜೊತೆಗೂ ಕೂಡ ಆಗುತ್ತೆ. ಹಾಗೆಯೇ ಮಧ್ಯಾಹ್ನ ಸೋಮ್ಗೆ ಲಂಚ್ ಬಾಕ್ಸ್ ಕಟ್ಟೋದಕ್ಕೂ ಕೂಡ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ರೈಸು ಕೂಡ ಮಾಡಿದ್ದೆ. ಕೆಲವೊಂದು ಟೈಮು ಬೆಳಗ್ಗೆ ಟೈಮೇ 2 ತಿಂಡಿ ಮತ್ತು ಅಡುಗೆ ಕೂಡ ಮಾಡಿಟ್ಬಿಡ್ತೀನಿ. ಕೆಲವೊಂದು ಟೈಮ್ ನೈಟ್ ಟೈಮ್ ಬಂದು ಮಾಡಿರ್ತೀನಲ್ವ, ಅದೇ ಇದ್ದರೆ ಅದಕ್ಕೆ ಜೈ ಅನಿಸ್ಬಿಡ್ತೀನಿ ಅಷ್ಟೇನೆ. ಹೆಂಗೆ ಹೋಗ್ತಾ ಇದೆಯೋ, ಹೆಂಗೆ ಆಗುತ್ತೋ ಆ ಕ್ಷಣಕ್ಕೆ ಹಂಗೆ ವಾಲ್ಕೊತಾ ಇದ್ದೀನಿ ಅಷ್ಟೇನೆ. ಅದು ಇದು ಅಂತೆಲ್ಲ ಮತ್ತು ವೆರೈಟೀಸ್ ಅಂತೂ ಏನಿಲ್ಲ. ಹಾಗೆ ಹೊರಗಡೆ ಅಡುಗೆನೂ ಕೂಡ, ಅಂದರೆ ಹೋಟೆಲ್ ಅಡುಗೆನೂ ಕೂಡ ನಾನು ಏನೂ ತಿಂತಾಯಿಲ್ಲ. ನನಗೆ ತುಂಬ ಹೆವಿ ಏನಾದ್ರು ಹೊರಗಡೆ ಐಟಮ್ ತಿಂದರೆ ಸಾಕು ಗ್ಯಾಸ್ಟ್ರಿಕ್ ಶುರು ಆಗಿಬಿಡುತ್ತೆ. ಆದ್ದರಿಂದ ಆದಷ್ಟು ನಾನು ಮನೆಯಲ್ಲೇ ಮಾಡ್ಕೊಂಡು ತಿಂತೀನಿ. ಗ್ಯಾಸ್ಟ್ರಿಕ್ಕು ಕೂಡ ಕೆಲವೊಂದು ಟೈಮ್ ಆಗೋದು ಏನಕ್ಕೆ ಅಂತಂದರೆ, ಸ್ವಲ್ಪ ಊಟ ತಿಂಡಿ ಎಲ್ಲ ಸ್ವಲ್ಪ ನಿಧಾನ ಲೇಟ್ ಆಗಿಬಿಡುತ್ತೆ ತಿನ್ನೋದೆಲ್ಲ. ಅದಕ್ಕೋಸ್ಕರ ಸ್ವಲ್ಪ ಆಗ್ತಾ ಇರುತ್ತೆ. ಅದಕ್ಕೆ ಮನೆಯಲ್ಲೇ ಏನಾದರೂ ಮದ್ದು ಇದ್ದೇ ಇರುತ್ತೆ, ಅದನ್ನು ತಗೊಳ್ತಾ ಇರ್ತೀನಿ. ಇನ್ನು ಸೋಮ್ಗೆಲ್ಲ ಊಟ ಇಲ್ಲಿ ಬ್ರೇಕ್ಫಾಸ್ಟ್ ಕೊಟ್ಟು ಆಮೇಲೆ ಲಂಚ್ ಬಾಕ್ಸು ಕಟ್ಟಿದ್ದು ಶಾಪ್ಗೆ ಹೋಗಿ ಆಮೇಲೆ ಬಂದೆ. ಬರ್ತಾ ಇರ್ಬೇಕಾದ್ರೆ ಸೋಮಂದ್ರು ನಿಖಿತಾ ಇಲ್ಲೇ ಇದ್ದೀನಿ. ಅವರು ಯೂಶಲಿ ಖುಷಿಮನ ಕರ್ಕೊಂಡು ಬಂದುಬಿಡ್ತಾರೆ ಮನೆಗೆ. ಅಂದರೆ ಸಂಜೆ 6 ಗಂಟೆ ಹಾಗೆ. ನಾನು 8 ಗಂಟೆಗೆ ಮನೆಗೆ ಬರ್ತೀನಲ್ಲ, ಅವಾಗ ಇಲ್ಲೇ ಇದ್ದೀನಿ ನಿಖಿತಾ, ಬಾ ಖುಷಿಮನ ಆ್ಯಂಪಿ ಥಿಯೇಟ್ರ್ ಹತ್ರ ಆಟ ಆಡಿಸ್ತಾ ಇದ್ದೀನಿ, ಬರೋ ಹಾಗಿದ್ರೆ ಬಾ ಅಂತ. ನಾನು ಕೂಡ ಗಾಡಿ ಇರಲಿಲ್ಲ, ಸೋಮೇ ಗಾಡಿ ತೊಗೊಂಡು ಹೋಗ್ಬಿಟ್ಟಿದ್ರು ಮನೆ ಹತ್ರ. ಸರಿ ನಡ್ಕೊಂಡು ಬರ್ತಾಯಿದ್ನಾ, ಬಂದೆ. ಇಲ್ಲಿ ಖುಷಿಮ ಮಕ್ಳ ಜೊತೆ ಎಲ್ಲ ಆರಾಮಾಗಿ ಆಟ ಆಡ್ತಿರ್ತಾಳೆ. ಇಲ್ಲಿ ಯಾವಾಗಲೂ ಹೀಗೇನೆ, ಸೋಮ್ ಕರ್ಕೊಬಂದು ಇಲ್ಲಿ ಆಟ ಆಡಿಸಿರ್ತಾರೆ ಮಗಳನ್ನ. 1 ಅವರ್ ಆದರೂ ಆಟ ಆಡಿಸ್ತಾರೆ ಎಲ್ಲ ಮಕ್ಳ ಜೊತೆಲಿ ಅವರು ಮಗು ಆಗಿಬಿಟ್ಟಿರ್ತಾರೆ. ಮಗಳು ಇಲ್ಲಿ ಕಣ್ಣ ಮುಚ್ಚಾಲೆ ಆಡ್ತಾಯಿದ್ರು ಎಲ್ಲ ಮಕ್ಕಳು. ಇವಾಗ ನನ್ನ ನೋಡಿದ ತಕ್ಷಣವೇ ಅವ್ರ ಅಪ್ಪಂಗೆ, ಅಪ್ಪ ಕುಸುಮರಿ ಮಾಡು ಅಂತ ಹೇಳ್ತಾಯಿದ್ಲು. ಸೊ ಎಷ್ಟೇ ಆಗಲಿ ಅವರ ಅಪ್ಪಂದಿರಿಗೆ ಮಗಳೇ ಹೆಚ್ಚು ಅನ್ನೋ ಥರ. ಅಂದರೆ ಇವಾಗ ಹೆಂಗೆ ಅಂದರೆ, ಹೆಣ್ಮಕ್ಳಿಗೆ ಅಪ್ಪಂದಿರು ಹೆಚ್ಚು, ಗಂಡು ಮಕ್ಕಳಿಗೆ ಅಮ್ಮಂದಿರೇ ಹೆಚ್ಚು ಅನ್ನೋ ಥರ. ಸೊ ಆ ಥರ ನಾನು ಬಂದನಲ್ಲ, ಇದು ಮಾಡಿಕೊಂಡು ಸರಿ ಅಂತ ಹೊರಟೆ. ನೆಕ್ಸ್ಟ್ ಡೇ ಸ್ವಲ್ಪ ಪ್ಲ್ಯಾನ್ ಇತ್ತು ನಂದು. ಯಾಕೆ ಅಂತಂದರೆ, ಅಮ್ಮ ಹೋಗಿ ಇನ್ನೇನು 1 ವರ್ಷ ಆಗ್ತಾ ಬಂದಿತ್ತು. ಸೊ ಆದ್ದರಿಂದ ನೆಕ್ಸ್ಟ್ ಡೇಗೆ ಏನು ಪ್ಲ್ಯಾನ್ ಮಾಡೋಣ, ಏನೇನು ಮಾಡ್ಬೋದು ಅಂತೆಲ್ಲ ಯೋಚನೆ ಮಾಡ್ತಾಯಿದ್ದೆ ನಾನು. ಸರಿ ಮನೆಗೆ ಬಂದೆ. ಹೀರೆಕಾಯಿ ಪಲ್ಯ ಮಾಡಿದ್ದೆ, ಹಾಗೆ ದೋಸೆ ಮಾಡಿದ್ದೆ, ಸ್ವಲ್ಪನೇ ಮಾಡಿದ್ದು, ಹಾಗೆ ಟೊಮೊಟೊ ಸಾರು ಮಾಡಿದ್ದೆ. ಸೋಮ್ಗೆ ಲಂಚ್ ಬಾಕ್ಸಿಗೆ ಕಟ್ಟಿ ನಾವು ಊಟ ಮಾಡಿ ಅದೆಲ್ಲ ಮಧ್ಯಾಹ್ನಕ್ಕೆ ಕಂಪ್ಲೀಟ್ ಆಗೋಯಿತು. ಆವಾಗ ಏನು ಮಾಡೋಣ ಅಡುಗೆ ಅಂತ ಅನ್ಬೇಕಾದ್ರೆ, ಪಲಾವ್ ಮಾಡಿಬಿಡೋಣ ಅಂತ, ಪನ್ನೀರ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಪನ್ನೀರ್ ನನಗೆ ಏನೋ ಅಷ್ಟಾಗಿ ಆ ಪನ್ನೀರ್ ಸಿಗೋದು ನನಗೆ ಎಸ್ಪೆಷಲಿ ಇಷ್ಟ ಆಗೋಲ್ಲ. ಅದಕ್ಕೆ ಪನ್ನೀರನ್ನೇ ಸ್ಕ್ವೀಸ್ ಮಾಡಿಬಿಟ್ಟು ಫುಲ್ಲು ನುಣ್ಣಗೆ ಮಾಡಿಬಿಟ್ಟಿದ್ದೀನಿ. ಸೊ ಅದರೊಳಗಡೆ ಹೆಂಗೆ ಏನಂದರೆ, ಮೇಯ್ನ್ ಫ್ಲೇವರ್ ಸಿಗಬೇಕು. ಇವಾಗ ಖುಷಿಮಾನು ಅಷ್ಟೇ, ಪನ್ನೀರು ಅದು ಉಂಡೆ ಥರ ಸಿಕ್ಕಿದ್ರೆ ಅವಳು ತಿನ್ನಲ್ಲ. ಸೊ ರೈಸ್ ಜೊತೆಗೆ ಬೆರೆತ್ಬಿಟ್ರೆ ವಿಷಲ್ ಹಾಕೋಕ್ಕೂ ಮುಂಚೆ ಕಂಪ್ಲೀಟಾಗಿ ಅವಳು ತಿಂದಂಗೆ ಆಗುತ್ತೆ ಅಂದ್ಬಿಟ್ಟು ಆ ರೀತಿ ಮಾಡಿದೆ. ಸೊ ಸಕ್ಕತ್ತಾಗಿರುತ್ತೆ ಟೇಸ್ಟು. ನೀವು ಕೂಡ ಆ ಥರ ಟ್ರೈ ಮಾಡಿ. ಅಂದರೆ ಮಕ್ಳಿಗೆ ಕೊಡೋಗಿದ್ರೆ ಎಸ್ಪೆಷಲಿ ಈ ಥರ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಒಂದು ವಿಷಲ್ ಆಯಿತು. ಇದನ್ನೇ ನೈಟ್ ಡಿನ್ನರ್ಗೆ ಎಲ್ಲರೂ ತಿಂದ್ವಿ. ಇನ್ನು ಖುಷಿಮಾದು ಪಾತ್ರೆಗಳು, ಆಟ ಸಾಮಾನು ನೋಡಬೇಕು, ಆಟ ಆಡಬೇಕು ಅಂತ ತೊಗೊಳಕ್ಕೆ ಅಂತ ಬಂದಿದ್ದಾಳೆ. ಕ್ಯಾಮ್ರಾ ಹಿಡಿದ ತಕ್ಷಣ ಕ್ಯಾಮ್ರಾ ಇಟ್ಕೊಬಿಡಿ ಅಂತ ಹೇಳ್ತಾ ಇದ್ಲು. ಇವತ್ತು ಬಂದು ಎಲ್ಲರೂ ಟೈಟಲಲ್ಲಿ ತಮ್ಮನೆಲ್ಲ ನೋಡಿರ್ತೀರ, ಅಮ್ಮ ನಮ್ಮನ್ನೆಲ್ಲ ಬಿಟ್ಟೋಗಿ ಇವತ್ತಿಗೆ 1 ವರ್ಷ. ಸೊ ವರ್ಷದ ಕಾರ್ಯ ಅಂತ ಅಂದರೆ ಯೂಶಲಿ ನಾವು ಊರಿಗೆ ಹೋಗಬೇಕಾಗಿತ್ತು, ಊರಿಗೆ ಹೋಗೋಕ್ಕಾಗ್ತಾಯಿಲ್ಲ. ಕೆಲವೊಂದು ರೀಸನ್ಗಳಿದ್ದಾವೆ ಅದಕ್ಕೇನು ಅಂತ ಹೇಳಿ ನನಗದ್ರ ಹೇಳ್ಕೊಳಕ್ಕಾಗ್ತಾಯಿಲ್ಲ.
ಆದ್ದರಿಂದ ಇವಾಗ ಅಲ್ಲಿ ಹೋಗೋಕ್ಕಾಗ್ತಾಯಿಲ್ಲ ಅಂತಂದರೆ ನಮ್ಮ ಮನಸ್ಸು ತಡೆಯಲ್ಲ, ಮತ್ತು ಅಮ್ಮನ ಆತ್ಮಕ್ಕೂ ಕೂಡ ಶಾಂತಿ ಸಿಗಲ್ಲ. ಸೊ ಆದ್ದರಿಂದ ನಾವು ಇವಾಗ ಇಲ್ಲೇ ಮಾಡೋಣ, ನಮ್ಮ ಮನೆಯಲ್ಲೇ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಸೊ ನನಗೆ ವ್ಲಾಗ್ ಶುರು ಮಾಡುವ ಇವತ್ತಿಂದು. ಹೇಗಿರುತ್ತೆ ಏನು, ನಮ್ಮ ಜೊತೆ ನಮ್ಮ ಈ ಅಮ್ಮನ ಪೂಜೆ ಮಾಡೋ ಕಾರ್ಯದಲ್ಲಿ ನೀವು ಕೂಡ ಭಾಗಿಯಾಗಿ ಅಂತ ಹೇಳ್ಕೊಂಡು ಆಗಲಿ ಅಂದ್ಬಿಟ್ಟು ಇವತ್ತು ನಂಗೆ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಇತ್ತೀಚಿನ ದಿನಗಳಲ್ಲಿ. ಆದರೂ ಇವತ್ತು ಟೈಮ್ ಮಾಡಿಕೊಂಡು ನಿಮ್ಮೆಲ್ರಿಗೋಸ್ಕರ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಅಮ್ಮಂತೂ ಇಷ್ಟಪಡೋರು ತುಂಬ ಜನ ಇದ್ದೀರ. ಸೊ ಆದ್ದರಿಂದ ವ್ಲಾಗ್ ಮಾಡ್ತೀನಿ ಇವತ್ತು. ಓಕೆ, ಇವಾಗ ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೊಬೇಕು. ಸೊ ಮಾಡ್ಕೊತಾ ಇದ್ದೀವಿ, ಬನ್ನಿ ಲಕ್ಷ. ಇನ್ನು ಸಂಡೇ ಆಗಿದ್ದರಿಂದ ಬೆಳಗ್ಗೆನೇ ಒಂದಷ್ಟು ಸೋಮೋಗಿ ಹೂವು, ಹಣ್ಣು ಮತ್ತು ಮಟನ್ನು, ಚಿಕನು ಅದೆಲ್ಲ ತೊಗೊಂಡು ಬಂದಿದ್ದರು. ನಾನೇನಂದರೆ ನಮ್ಮಮ್ಮ ಏನೇನು ಇಷ್ಟಪಡ್ತಾಯಿದ್ರು ಅದನ್ನು ಸ್ವಲ್ಪ ಆದರೂ ಸರಿ ಮಾಡಿ ಎಡೆ ಇಡಬೇಕು ಅನ್ನೋದು ಅನ್ನಿಸ್ತಾಯಿತ್ತು. ಇದು ಸಡನ್ನಾಗಿ ಒಂದು 3-4 ದಿನದ ಹಿಂದಿನ ಪ್ಲ್ಯಾನ್ ಇದು ಆಗಿದ್ದು, ಹಿಂಗೆ ಮಾಡಬೇಕು ಅನ್ನೋದು. ನಂಗೆ ನಿಜವಾಗ್ಲೂ ಇದೆಲ್ಲ ಐಡಿಯಾನೇ ಇರಲಿಲ್ಲ. ಇನ್ನು ಸುಮಾರು ಜನ ಕೇಳ್ಬೋದು, ಯಾಕೆ ನಿಖಿತಾ ಊರಿಗೆ ಹೋಗಿಲ್ವಾ ನೀವು ಅಂತ ಹೇಳಿ. ನನಗೆ ಊರಿಗೆ ಹೋಗೋಕ್ಕೆ ಒಂದು ಟೈಮ್ ಕೂಡ ಇಲ್ಲ. ಟೈಮು ಅನ್ನೋದಕ್ಕಿಂತ ಸುಮಾರು ಜನ ಅನ್ಕೋಬೋದು, ಏನಪ್ಪ ಈ ಸಿಲ್ಲಿ ರೀಸನ್ ಹೇಳ್ತಾ ಇದ್ದಾರೆ ಅಂತಲೂ ಅನ್ಕೋಬೋದು. ಅದಕ್ಕೊಂದು ಏನು ಒಂದು ರೀಸನ್ ಕೂಡ ಇದೆ. ಅದನ್ನು ಹೇಳಿದ್ನಲ್ಲ, ನನಗೆ ಅದನ್ನು ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿದ್ದೆ ನಾನು. ಸೊ ಅಷ್ಟೇ, ಸಮಯ ಬಂದಾಗ ಬೇಕಾದ್ರೆ ನಾನು ಹೇಳ್ಕೊಬೇಕಂತ ಅಂದಾಗ ಹೇಳ್ಕೊತೀನಿ. ಇವಾಗ ಸದ್ಯಕ್ಕೆ ಅದೆಲ್ಲ ಹೇಳೋ ನೆಸೆಸಿಟಿ ಇಲ್ಲ ಅಂತ ಅನಿಸುತ್ತೆ. ಅಂದರೆ ಹೋಗೋದೇ ಇಲ್ಲ ಅಂತ ಅಲ್ಲ, ನನಗೆ ಇಷ್ಟ ಆದಾಗ ನಾನು ಹೋಗ್ತೀನಿ ಅಷ್ಟೇನೆ. ಇವಾಗ ಸದ್ಯಕ್ಕೆ ಹೋಗೋ ಮನಸ್ಥಿತಿಲಿ ನಾನು ಇರಲಿಲ್ಲ, ಅದಕ್ಕೋಸ್ಕರ ಹೋಗಿಲ್ಲ ಅಷ್ಟೇ. ಇನ್ನು ಹೋಗಲಿಲ್ಲ ಅಂತಂದರೆ ಹೇಳ್ದಂಗೆ ಅಮ್ಮನ ಮನಸ್ಸಿಗಂತೂ ನಿಜವಾಗ್ಲೂ ಬೇಜಾರಾಗುತ್ತೆ. ನಮ್ಮ ಅಮ್ಮಂಗೆ ನಾನೇ ಎಲ್ಲ, ನನ್ನ ಮಗಳೇ ಎಲ್ಲ ಅನ್ನೋ ಥರ ಇದ್ಬಿಟ್ಟಿದ್ರು. ಸೊ ಹಾಗಿರುವಾಗ ನಾನೇ ನಮ್ಮಮ್ಮಂಗೆ ಹೋಗಿ ಪೂಜೆ ಮಾಡಿ ನಮಸ್ಕಾರ ಮಾಡಲಿಲ್ಲ ಅಂದರೆ ನಮ್ಮಮ್ಮನ ಮನಸ್ಸು ನಿಜವಾಗ್ಲೂ ಕೊರಗುತ್ತೆ. ಇಲ್ಲಿ ನನಗೂ ಮನಸ್ಸು ಕೊರಗುತ್ತೆ. ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿಬಿಡೋಣ, ನಾವೇ ಇಲ್ಲಿ ಪೂಜೆ ಮಾಡಿಬಿಡೋಣ. ಅಂದರೆ ಏನು ಅಮ್ಮಂಗೆ ಇಷ್ಟವಾಗಿರೋ ಅಡುಗೆಗಳ್ನೆಲ್ಲ ಮಾಡಿ ನಾವೇನೇ ಇಲ್ಲೇ ಇವಾಗ ಏನು ಮಾಡ್ತೀವಿ, ಅಡುಗೆ ಮಾಡಿಬಿಟ್ಟು ಸಾಮಾನ್ಯವಾಗಿ ಎಡೆ ಥರ ಇಟ್ಟು ಅಂದರೆ ಈ ಮಾಡಿ ಮೇಲೆ ತೊಗೊಂಡೋಗಿ ಅದೆಲ್ಲ ಇಡೋದು ಆ ಥರ ಎಲ್ಲ ಮಾಡ್ತೀವಲ್ಲ. ಸೊ ಆ ಥರ ಇನ್ನು ಚಿಕನ್ ಮಟನ್ ಎಲ್ಲ ತಂದಿದ್ರು. ನಾನು ಈ ಬೇರೆ ಎಲ್ಲ ಕೆಲಸ ಮುಗಿಸಿ ಮನೆ ಕಸ ಎಲ್ಲ ಗುಡಿಸಿ ಅದೆಲ್ಲ ತಾರಿಸಿ ಮಾಡಿ ಬರೋಷ್ಟರೊಳಗೆ ರಕ್ಷಿತ್ ಎಲ್ಲ ಅರಿಶಿನ ಹಾಕಿ ವಾಶ್ ಮಾಡಿ ನೀಟಾಗಿ ಮಟನ್ನು ಚಿಕನ್ ಎಲ್ಲ ಎತ್ತಿಟ್ಟಿದ್ದ. ಇನ್ನು ಮಟನ್ ಸಪ್ರೇಟು, ಚಿಕನ್ಗೆ ಕಬಾಬ್ ಮಾಡಬೇಕಮ್ಮ ಅಂತ ಹೇಳ್ತಾಯಿದ್ದ. ಸೊ ಏನು ಗೊತ್ತಾ, 1, 2 ಅಂತ ಐಟಮ್ಸ್ ಮಾಡ್ತಾ ಎಷ್ಟು ಐಟಮ್ಸ್ ಮಾಡಿಬಿಟ್ವಿ ಗೊತ್ತಾ. ಆ್ಯಂಡ್ ಇನ್ನೊಂದೇನೆಂದರೆ ನನಗೆ ಅಡುಗೆ ಮಾಡೋದೇ ಗೊತ್ತಾಗಲಿಲ್ಲ ಇವತ್ತು. ಇವಾಗ ಕೆಲವೊಂದು ಟೈಮು ಎಷ್ಟೇ ಕೆಲಸ ಮಾಡ್ತಾಯಿದ್ರು ಸಾಕ್ತಾ ಇಲ್ಲಪ್ಪ ಅನ್ನೋ ಥರ ಅನಿಸುತ್ತಲ್ವ. ನಂಗೆ ಹಂಗೆ ಅನ್ನಿಸ್ಲೇ ಇಲ್ಲ, ಎಷ್ಟು ಬೇಗ ಕೆಲಸ ಮಾಡಿದ್ವಿ ಅನ್ನೋ ಥರ, ಅಂದರೆ ಅಡುಗೆ ಮಾಡಿದೆ ಅನ್ನೋ ಥರ ಅನ್ನಿಸ್ತಾ ಇತ್ತು ನನಗೆ. ಇಷ್ಟೆಲ್ಲ ಅಡುಗೆ ಮಾಡೋದೆಲ್ಲ ಸಾಧ್ಯವೂ ಇಲ್ಲ. ನಾನು ಕರೆಕ್ಟಾಗಿ ಎಷ್ಟು ಗೊತ್ತಾ ಟೈಮ್ ತೊಗೊಂಡಿದ್ದು 1.5 hour, 11 ಗಂಟೆಗೇನೋ ಅಡುಗೆ ಶುರು ಮಾಡಿದ್ದು, 12:30 ಅಷ್ಟೊತ್ತಿಗೆ ಕಂಪ್ಲೀಟಾಗಿ ಎಲ್ಲ ಮುಗಿಸಿದ್ದೆ. ಏನು ಗೊತ್ತಾ, ಫಸ್ಟಿಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಾದಮೇಲೆ ಹಿಂದಿನ ದಿನವೇ ಎಲ್ಲ ನೈಟೆಲ್ಲ ಕ್ಲೀನ್ ಮಾಡಿದ್ದೆ. ಬೆಳಗ್ಗೆದ್ದು ಇನ್ನೊಂದು ಸರಿ ಲೈಟಾಗಿ ಕ್ಲೀನ್ ಮಾಡಿದೋಳೆ. ಸಂಡೇ ಬೇರೆ ಅಲ್ವಾ, ಸೋಮು ಹೊರಗಡೆ ಕ್ರಿಕೆಟ್ ಆಡೋಕ್ಕೆ ಅಂತ ಹೋಗಿದ್ರು. ಟಿಫನ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದುಬಿಟ್ಟಿದ್ರು. ಇನ್ನು ನಾನಿದ್ದವಳು ಕುಸುಮ ಬ್ರೆಡ್ ಜಾಮ್ ಬೇಕು ಅಂತ ಬೆಳಗ್ಗೆನೇ ಹೇಳ್ಬಿಟ್ಲು. ಅವಳಿಗೆ ಒಂದು ಗ್ಲಾಸ್ ಹಾಲು ಕೊಟ್ಬಿಟ್ಟು ಬ್ರೆಡ್ ಜಾಮ್ ಕೊಟ್ಟೆ. ಇನ್ನು ನಾನು ಒಂದು ಸ್ಲೇಸ್ ಬ್ರೆಡ್ ತಿಂದು ಕಾಫಿ ಕುಡಿದೆ ಅಷ್ಟೇ. ಸೊ ಅಲ್ಲಿಗೆ ಹೊಟ್ಟೆ ಕಂಪ್ಲೀಟ್ ಅನ್ನೋ ಥರ ಅನ್ನಿಸ್ತು. ಬೇಡ ಏನು ತಿನ್ನೋದು ತಿಂಡಿ ಅನ್ನೋ ಥರ ಅನ್ನಿಸ್ತು. ಅಡುಗೆ ಬೇಗ ಮಾಡಿಬಿಡೋಣ, ಪೂಜೆಗೆ ಬೇಗ ಪೂಜೆ ಮಾಡಿಬಿಟ್ಬೇಕಾರೆ ಆಮೇಲೆ ಊಟನೇ ಒಟ್ಟಿಗೆ ಮಾಡೋಣ ಅನ್ನೋ ಥರ ಹಂಗೆ ಅಂದ್ಕೊಂಡು ಫಸ್ಟು ಈರುಳ್ಳಿ ಸಿಪ್ಪೆ ಬಿಡಿಸಿಟ್ಬಿಡೋಣ, ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಬಿಡೋಣ, ಆಮೇಲೆ ಮಸಾಲೆ ಎಲ್ಲ ರುಬ್ಬಿಟ್ಬಿಡೋಣ, ಆಮೇಲೆ ಬೇಕಾದರೆ ಬಂದು ಸ್ನಾನ ಮಾಡ್ಕೊಂಡು ಒಗ್ಗರಣೆ ಮಾಡಿಬಿಟ್ರೆ ಆಗುತ್ತೆ ಅಂತ ಇನ್ನೊಂದು ಸರಿ. ಆಮೇಲೆ ಅಯ್ಯೋ ಒಗ್ಗರಣೆ ಮಾಡಿಬಿಟ್ಟು ವಿಜಿಲ್ ಹಾಕಿಟ್ಬಿಟ್ಟು ಹೋದರೆ ಆಮೇಲೆ ಬೇಕಾದ್ರೆ ಮಸಾಲೆ ಎಲ್ಲ ಬಂದು ಒಗ್ಗರಣೆ ಮಾಡೋದ್ರಾಗುತ್ತೆ, ಎಲ್ಲ ರುಬ್ಬಿಟ್ಬಿಟ್ಟು ಹೋಗ್ಬಿಡೋಣ. ಹಿಂಗೆ ಅಂದ್ಕೊಂಡೆ ಒಂದೊಂದು ಮಾಡೋಕ್ಕೋಗಿ ಇನ್ನೊಂದು ಮಾಡೋಕ್ಕೋಗಿ ಕಂಪ್ಲೀಟ್ ಎಲ್ಲ ಅಡುಗೆಗಳ್ನೂ ಮಾಡೇ ಬಿಟ್ಟೆ. ಆ ಥರ ಆಗೋಯಿತು. ಇವಾಗ ಸದ್ಯಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಚಿಕನ್ ಡ್ರೈ ಥರ ಮಾಡ್ತಾಯಿದ್ದೀನಿ. ಅದಕ್ಕೇನಂದರೆ
ಏನು ಕೊತ್ತಂಬರಿ ಪುದೀನ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮಸಾಲೆ ಮಾತ್ರ ಎಲ್ಲ ಒಂದೇ, ಅಂದರೆ ಈರುಳ್ಳಿ ಶುಂಠಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಮಾತ್ರ, ಇಲ್ಲ ಬರೀ ಈರುಳ್ಳಿ ಶುಂಠಿ ಸಪ್ರೇಟಾಗಿ ರುಬ್ಕೊಂಡ್ಬಿಟ್ಟು ಆಮೇಲೆ ಈರುಳ್ಳಿ ಶುಂಠಿ ಮತ್ತು ಕೊತ್ತಂಬರಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಪುದೀನ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈ ಥರ ಎಲ್ಲ ಸಪ್ರೇಟಾಗಿ ಅದೊಂದು ಸ್ವಲ್ಪ ಮಸಾಲೆ ರುಬ್ಬಿಟ್ಕೊಂಡೆ. ಅದನ್ನೇನೇ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಸಪ್ರೇಟ್ ಬೇರೆ ಜಿಂಜರ್ ಗಾರ್ಲಿಕ್ ನಾನು ತೆಗ್ದಿಟ್ಕೊಂಡಿದ್ನಲ್ಲ ರುಬ್ಬಿಟ್ಟು, ಅದನ್ನೇ ಎಷ್ಟು ಬೇಕು ಕ್ವಾಂಟಿಟಿನಲ್ಲಿ ನೋಡಿ ಒಂದು ಅಂದಾಜು ಮೇಲೆ ಹಾಕ್ಕೊತಾ ಇದ್ದೆ. ಮತ್ತು ಇದೇ ಥರನೇ ಏನು ಫಾಲೋ ಮಾಡಿಕೊಂಡು ಮಾಡಬೇಕು ಅನ್ನೋ ಥರ ಎಲ್ಲ ನಾನು ಯಾವುದೇ ಅಡುಗೆಗಳ್ನೂ ಮಾಡೋದಿಲ್ಲ. ನನ್ನ ಅಂದಾಜಲ್ಲಿ ನನಗೇನು ಅನಿಸುತ್ತೆ, ಏನು ಅಡುಗೆ ಏನು ಹಾಕ್ಬೇಕು ಅಂತ ಅನಿಸುತ್ತೆ ಅದನ್ನು ಹಾಕ್ಬಿಟ್ಟು ಮಾಡ್ತೀನಿ ಅಷ್ಟೇನೆ. ಇನ್ನು ರಕ್ಷಿತ್ ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಯಿದ್ದ ಎಲ್ಲದಕ್ಕೂನು, ಏನು ಕಟ್ ಮಾಡ್ಕೊಳ್ಳೋದಾಗಲಿ ಮತ್ತು ತೆಂಗಿನಕಾಯಿ ತುರ್ಕೊಡೋದಾಗಲಿ ಎಲ್ಲನೂ. ಹಾಗೆ ನಾನು ಚಿಕನ್ ಕಬಾಬಿಗೆ ಇವಾಗ ಅಲ್ಲಿ ಚಿಕನ್ ಡ್ರೈಗೆ ಆಗಿದೆ. ಇನ್ನೊಂದು ಕಡೆ ಕುಕ್ಕರಲ್ಲಿ ನಾನು ಮಟನ್ನು ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ವಲ್ಪ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನೂ ಹಾಕಿ ವಿಜಿಲ್ ಹಾಕೋಕ್ಕೆ ಮಟನ್ನ ಫಸ್ಟ್ ಇಟ್ಬಿಟ್ಟಿದ್ದೀನಿ. ಒಗ್ಗರಣೆ ಮಾಡಿಲ್ಲ, ಫಸ್ಟು ಬೇಯಲಿಕ್ಕೆ ಇಟ್ಬಿಟ್ಟಿದ್ದೀನಿ ವಿಜಿಲ್ ಹಾಕೋಕ್ಕೆ, ಒಂದು 2-3 ವಿಜಿಲ್ ಆಗಿಬಿಡ್ಲಿ ಅಂತ ಹೇಳಿ. ಇನ್ನು ಈ ಕಡೆ ಕಬಾಬ್ಗೆ ಕಲಿಸ್ತಾ ಇದ್ದೀನಿ. ಇವಾಗ ಚಿಕನ್ ಕಬಾಬ್ ಒಂದು ಕಡೆ, ಅದ್ರ ಜೊತೆಗೆ ಫಿಶ್ಶು ಕೂಡ ತರಿಸಿದ್ದೆ ನಾನು. ಯಾಕಂದರೆ ನಮ್ಮ ಮಮ್ಮಿಗೆ ಫಿಶ್ ಅಂದರೆ ತುಂಬ ಇಷ್ಟ. ನಮ್ಮ ಅಮ್ಮಂಗೆ ನಾನ್ ವೆಜ್ಜಲ್ಲಿ ಇಷ್ಟ ಇಲ್ಲ ಅನ್ನೋದೇನಿಲ್ಲ. ಮೊಟ್ಟೆ ಕೋಳಿ ಸಾಂಬಾರು ಅಂದರೆ ಇಷ್ಟ, ನಾಟಿ ಕೋಳಿ ಸಾಂಬಾರು ಅಂದರೆ ಇಷ್ಟ, ಮಟನ್ ಅಂದರೂ ಇಷ್ಟ, ಚಿಕನ್ ಅಂದರೂ ಇಷ್ಟ. ಹಾಗೆ ಇನ್ನು ಎಸ್ಪೆಷಲಿ ಕೈಮಾ, ನಮ್ಮ ಮನೆಯಲ್ಲಿ ಕೈಮಾ ಅಂದರೆ ನನಗೆ, ನಮ್ಮ ಮಮ್ಮಿಗೆ ಅಂದರೆ ತುಂಬ ಇಷ್ಟ. ನಮ್ಮ ಮಮ್ಮಿ ನನಗೆ ಮಾಡಿಕೊಡೋರೆ ಪರ್ಸ್ನಲಿ. ಸೊ ನಾನು ಬರ್ತಾಯಿದ್ದೀನಿ ಅಂದರೆ ಕೈಮಾ ಅಷ್ಟೇನೆ. ನನಗೆ ಇವಾಗಲೂ ಅಷ್ಟೇ ಕೈಮಾ ಅಂದ್ರೇ ತುಂಬ ಇಷ್ಟ ಆಗೋದು. ಮಿಸ್ ಮಾಡ್ಕೊತೀನಿ ನಮ್ಮ ಮಮ್ಮಿ, ಯಾಕೆಂದರೆ ನಮ್ಮ ಮಮ್ಮಿ ಮಾಡೋದ್ರಲ್ಲೇ ಜಾಸ್ತಿ ನಾನು ಕೈಮಾ ತಿಂದಿದ್ದು. ಆದರೆ ಇವಾಗ ನನ್ನ ಕೈಯಾರೆ ನಾನೇ ಮಾಡ್ಕೊಂಡು ತಿನ್ನಬೇಕು ಅಂತಂದರೆ ಅದೊಂಥರ ಬೋರಿಂಗ್ ಥರ ಫೀಲ್ ಆಗ್ತಾಯಿದೆ. ಅದೆಲ್ಲ ನೆನಪಿಸ್ಕೊಂಡು ಮಮ್ಮಿ ನೀನಿರುವಾಗ ಎಲ್ಲ ಮಾಡಿಕೊಡ್ತಾಯಿದ್ದೆ ನೋಡು, ಇವಾಗ ಹೆಂಗೆ ಅಂತ ಹೇಳಿದ್ರೆ ನನ್ನ ಕೈಯಿಂದ ನಾನೇ ಮಾಡ್ಕೊಂಡು ತಿನ್ನಬೇಕು. ಆದರೂ ಅಮ್ಮ ಮಾಡಿದ ರುಚಿ ಮತ್ತೆ ಬರೋದಿಲ್ಲ ಅಲ್ವಾ. ಸೊ ಅದೇ ಒಂದು ಫೀಲಿಂಗಲ್ಲಿ ನಾನು ಕೂಡ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಕೈಮಾನು ಕೂಡ ಕಲಿಸ್ಬಿಟ್ಟು ಫುಲ್ ಇಟ್ಟೆ. ಅದಾದಮೇಲೆ ಇನ್ನು ನೆಕ್ಸ್ಟು ಹಂಗಂಗೆ ಒಂದಲ್ಲ ಒಂದು ಹುಡ್ಕೊಂಡು ರಕ್ಷಿತಂಗೆ ಎಲ್ಲ ಅವನು ಅದು ಎಲ್ಲ ಒಂದೊಂದು ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಸೋಮಷ್ಟೇ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ದೆ, ಪಾತ್ರೆಗಳೆಲ್ಲ ಜೋಡಿಸಿಟ್ರು. ಮನೆಯೆಲ್ಲ ಕಂಪ್ಲೀಟ್ ಕ್ಲೀನಾಗಿತ್ತಲ್ಲ, ಆದ್ದರಿಂದ ನಮಗೇನಂದರೆ ಜಸ್ಟ್ ಅಡುಗೆ ಆಗಿಬಿಟ್ರೆ ಪೂಜೆ ಮಾಡೋದಷ್ಟೇ ಆ ಥರ ಬ್ಯಾಲೆನ್ಸ್ ಇದ್ದಿದ್ದು. ಹಿಂಗೆ ಮಾಡ್ತಾಯಿದ್ದೆ. ಮಟನ್ ಒಗ್ಗರಣೆ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗಂದು ಇನ್ನೊಂದು ಶುರು ಆಯಿತು, ಅಮ್ಮ ಏನು ಮಟನ್ ತಂದಿದ್ದೀರಲ್ಲ ಬಿರಿಯಾನಿ ಮಾಡಿಬಿಡ್ರಿ ಅಂತ. ಸೊ ಇಲ್ಲ, ಬಿರಿಯಾನಿ ಎಲ್ಲ ಮಾಡೋಕ್ಕೆ ಟೈಮ್ ಆಗೋಲ್ಲಪ್ಪ ನನಗೆ, ಯಾಕಂದರೆ ಇಷ್ಟು ಅಡುಗೆಗಳು ಮಾಡ್ತಾಯಿದ್ದೀನಿ ಹಿಂದೆ. ಹಂಗಲ್ಲ ಅಮ್ಮ, ಅಜ್ಜಿಗೆ ಬಿರಿಯಾನಿ ಅಂದರೆ ಇಷ್ಟ. ಯಾಕೆಂದರೆ ಅಜ್ಜಿ ತೀರೋಗೋ ದಿನವೂ ಅಮ್ಮ ಆ್ಯಕ್ಚುಲಿ ತೀರೋಗಿದೆ ಬಿರಿಯಾನಿ ತಿಂದು. ಬಿರಿಯಾನಿ ತುಂಬ ಮಟನ್ ಬಿರಿಯಾನಿ ಸ್ಪೈಸಿಯಾಗಿ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿ ಮಾಡಿಬಿಟ್ಟಿದ್ದಾರೆ. ಅದು ಖಾರ ಆಗಿಬಿಟ್ಟಿದೆ. ಖಾರ ಆದ್ರೂ ದಬಾಯಿಸ್ಕೊಂಡು ತಿಂದ್ಬಿಟ್ಟವ್ರೆ. ಅದು ಗ್ಯಾಸ್ಟ್ರಿಕ್ ಥರ ಆಗಿಬಿಟ್ಟು ತೇಗಕ್ಕಾಗ್ದಲೇ ಅದು ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಥರ ಆಗಿಬಿಟ್ಟಿದ್ದು. ಸೊ ಆದ್ದರಿಂದ ಅವನು ಅಜ್ಜಿಗೆ ಅದೇ ಇಷ್ಟ ಇದ್ದಿದ್ದಲ್ವ, ಸ್ವಲ್ಪನೇ ಮಾಡಮ್ಮ ಜಾಸ್ತಿ ಮಾಡಬೇಡ, ಅಜ್ಜಿ ಬಿರಿಯಾನಿ ಇಷ್ಟಪಡ್ತಾಯಿದ್ರು ಅಂತ ಅದನ್ನೇ ನೋಡಿ ಲಾಸ್ಟ್ ಮೂಮೆಂಟಲ್ಲೂ ತಿಂದ್ಬಿಟ್ಟೆ ಅವರು ತೀರೋದ್ರು. ಅದಕ್ಕೆ ಅದನ್ನು ಮಾಡಿ ಎಡೆ ಇಡಮ್ಮ ಅಂತ ಹೇಳ್ದ. ಸೊ ಅಷ್ಟೊಂದು ಸರಿ ಹೇಳ್ತಾ ಇದ್ದಾನೆ ಅಂತ ಅನ್ಬೇಕಾರೆ ನಾವು ಸ್ವಲ್ಪ ಓಕೆ ಅವನು ಹೇಳೋದನ್ನು ಕೇಳಬೇಕು ಅಂದ್ಬಿಟ್ಟು ಮಟನ್ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೆ, ಅದು ಸಪ್ರೇಟಾಗಿ ತೆಗ್ದಿಟ್ಕೊಂಡಿದ್ದೆ. ಏನಾದ್ರು ಸಾಂಬಾರು ಮಾಡೋಣ, ಮಟನ್ ಸಾಂಬಾರು ಅಂತ ಹೇಳ್ಬಿಟ್ಟು. ಇನ್ನು ಅದನ್ನೇ ಮಟನ್ ನೀರು ಮತ್ತು ಬೇಯಿಸಿದ್ದು ಏನು ಮಟನೆಲ್ಲ ಇದ್ದಿದ್ದರಿಂದ ಪಟ್ ಅಂತ ಒಗ್ಗರಣೆ ಮಾಡಿಬಿಡೋಣ, 1-2 ಗ್ಲಾಸ್ ಅಕ್ಕಿ ಹಾಕ್ಬಿಟ್ಟು ಬಿರಿಯಾನಿ ಥರ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಯೂಶಲಿ ನನಗೇನಂದರೆ ಚಿಕನ್ ಬಿರಿಯಾನಿ ಅನ್ನೋದಕ್ಕೆ ನನಗೆ ಮಟನ್ ಬಿರಿಯಾನಿ ಅಂದರೆ ಒಂದು ಸ್ವಲ್ಪ ಇಷ್ಟನೇ. ಅದಕ್ಕೂ ಜಿಂಜರ್ ಗಾರ್ಲಿಕ್ ಪೇಸ್ಟು, ಈರುಳ್ಳಿ ಒಗ್ಗರಣೆ ಮಾಡಿಬಿಟ್ಟು ಟೊಮೊಟೊ ಕಟ್ ಮಾಡಿ ಹಾಕಿ ಅದಕ್ಕೂ ಸ್ವಲ್ಪ ಕರ್ಡ್ ಹಾಕ್ಬಿಟ್ಟು, ಇವಾಗ ನಾನು ಅದು ಮಟನ್ ಎಷ್ಟು ಬೇಕಷ್ಟು ಸ್ವಲ್ಪ ಕ್ವಾಂಟಿಟಿನೆಲ್ಲ ಹಾಕಿ ಅದಕ್ಕೆ ಬೇಯಿಸಿರೋ ನೀರಿತ್ತಲ್ಲ, ಮಟನ್ ಬೇಯಿಸಿದ ನೀರಿತ್ತಲ್ಲ ಅದನ್ನೇ ಸ್ವಲ್ಪ ಹಾಕ್ಬಿಟ್ಟು ವಿಜಿಲ್ ಹಾಕಿಸ್ದೆ. ನಿಜವಾಗ್ಲೂ ನನಗೆ ಸುಮ್ಮನೆ ಸಿಂಪಲಾಗಿ ಎಲ್ಲನೂ ಮಾಡ್ತಾಯಿದ್ದಿದ್ದು ಎಷ್ಟು ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ. ಆದರೆ ಇದೆಲ್ಲ ಮಾಡ್ಬೇಕಾದ್ರೆ ನಿಜವಾಗ್ಲೂ ಏನೋ ಒಂಥರ ಮನಸ್ಸಿಗೆ ಒಂಥರ ಬೇಜಾರಂತ ಅನ್ನಿಸ್ತಾಯಿತ್ತು. ಬೇರೆ ಟೈಮಲ್ಲಿ ಮಾಡಿಕೊಂಡು ತಿನ್ನೋದೆಲ್ಲ ಒಂಥರ,
ಆದರೆ ಈಗ ಅಮ್ಮಂಗೆ ಪೂಜೆಗೆ ಅಂತ ಅನ್ನುವಾಗ ಅದರಲ್ಲೂ ನಾನ್ ವೆಜ್ ನಾನು ನನ್ನ ಕೈಯಾರೆ ಅಮ್ಮಂಗೆ ಪೂಜೆಗೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅನ್ನುವಾಗ ಇನ್ನೂ ಒಂಥರನೇ ಅನ್ನಿಸ್ತಾನೇ ಇತ್ತು. ಮತ್ತು ಇವಾಗ ಬಂದ್ಬಿಟ್ಟು ಮಟನ್ ಸಾರಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಇವಾಗ ಇಲ್ಲಿ ನೋಡಿ ಬಿರಿಯಾನಿಗೆ ರೆಡಿ ಆಯ್ತು. ಇವಾಗ ಆ ನೀರೆಲ್ಲ ಕುದ್ಮೇಲೆ ವಿಷಲ್ ಹಾಕ್ಸಿದ್ರೆ ಬಿರಿಯಾನಿ. ನಾನು ಫುಲ್ಲು ಡೀಟೇಲಾಗಿ ಹೆಂಗೆ ಮಾಡೋದು ಏನು ಎತ್ತ ಅಂತ ಡೀಟೇಲಾಗಿ ಯಾವುದು ಮೆಥಡ್ ಹೇಳಿಲ್ಲ. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಏನು ಎತ್ತ ಅಂತ ಎಲ್ಲ ಸಿಂಪಲಾಗಿ ಏನು ಮಾಡಿದೆ ನಾನು ಪೂಜೆಗೆ ಇದೇ ಟೈಮಲ್ಲಿ ನಾನು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ನ ತಗೊಂಡು ಮಾಡಿರೋದು. ಇವಾಗ ಏನು ಮಾಡ್ತಾಯಿದ್ದೀನಿ, ಇತ್ಕವರೆ ಕಾಳು ಹಾಕ್ತಾಯಿದ್ದೀನಿ. ಕೈಮಾ ಇತ್ತಲ್ಲ, ಕೈಮಾ ಮತ್ತು ಮಟನ್ ಸಾಂಬಾರಿಗೆ ನಮ್ಮ ಮಮ್ಮಿಗೆ ಯಾವಾಗಲೂ ಇತ್ಕವರೆ ಕಾಳು ಅಂದರೆ ಇಷ್ಟ. ಇತ್ಕವರೆ ಕಾಳು ಮತ್ತು ಇತ್ಕವರೆ ಕಾಳಲ್ಲಿ ಇದ್ದರೆ ಸಾಕು ಕೈಮಾ ಮಾಡೋದು, ಮಟನ್ ಸಾರು ಕೈಮಾ ಮಾಡೋದು ನಮ್ಮ ಮನೆಯಲ್ಲಿ ಇದೇ ಸ್ಪೆಷಲ್ ಅಂತಂದರೆ. ಅದಕ್ಕೋಸ್ಕರ ಇವಾಗ ಇತ್ಕವರೆ ಕಾಳನ್ನ ಹಾಕಿ ಮಾಡ್ತಾಯಿದ್ದೀನಿ. ಇತ್ಕವರೆ ಇರಲಿಲ್ಲ ಆ್ಯಕ್ಚುಲಿ, ಕೀರ್ತಿಯವ್ರು ತಂದುಕೊಟ್ರು ನನಗೆ ಹಿಂದಿನ ದಿನ ನೈಟು. ನಾನು ಹಂಗೆ ಅಂದೆ ನೈಟೇ ನನಗೆ ಹಿಂಗೆ ಅಂತ. ಅಯ್ಯೋ ನಿಖಿತ ಇದೆ ನಮ್ಮ ಮನೆಯಲ್ಲಿ, ನಾನು ಇಟ್ಕೊಂಡಿದ್ದೀನಿ, ತಂದುಕೊಡ್ತೀನಿ ಇರಿ ಅಂತ ಹೇಳ್ಬಿಟ್ಟು ಅವ್ರು ತಂದುಕೊಟ್ರು. ಅದೊಂದು ಈಸಿ ಆಯಿತು ನನಗೆ ಕೆಲಸ. ಸೊ ಅದಕ್ಕೇ ಮಟನ್ನು ಎಲ್ಲ ಮಾಡಿ ಅದು ಏನು ಇತ್ತಲ್ಲ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಏನೇನು ಅಡುಗೆ ಮಾಡಿದೆ ಅಂತಂದರೆ ಚಿಕನ್ ಚಾಪ್ಸ್ ಮಾಡಿದೆ, ಇವಾಗ ಮಟನ್ ಸಾರು ಮತ್ತು ಅದಕ್ಕೆ ಕೈಮಾ ಉಂಡೆಗಳನ್ನ ಹಾಕ್ತಾಯಿದ್ದೀನಿ. ಹಾಗೆ ಕಬಾಬ್ಗೆ ಕಲಿಸ್ಬಿಟ್ಟಿಟ್ಟಿದ್ದೀನಿ. ಮತ್ತು ಫಿಶ್ಶು ಕೂಡ ಕಬಾಬ್ಗೆ ಕಲಸಿಟ್ಟಿದ್ದೀನಿ. ಅಮ್ಮಗೆ ಫಿಶ್ ಕಬಾಬ್ ಅನ್ನೋಕ್ಕಿಂತ ಫಿಶ್ ಸಾಂಬಾರು ಇಷ್ಟ ಆಗ್ತಾಯಿತ್ತು. ಆದರೆ ಫಿಶ್ ಸಾಂಬಾರನ್ನ ಇವಾಗ ಅದನ್ನು ಮಾಡೋಕ್ಕಾಗಲ್ಲ ನನಗೆ. ಕಬಾಬ್ ಆದರೆ ಹೆಂಗಿದ್ರು ಎಣ್ಣೆಗೆ ಹಾಕ್ತಾಯಿದ್ವಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಮೀನನ್ನು ಫ್ರೈ ಮಾಡಿಬಿಡೋಣ ಅಂತ ಹಾಕ್ತೆ. ಇದಾದಮೇಲೆ ನೆಕ್ಸ್ಟ್ ನಮಗೆಲ್ಲರಿಗೂ ನಾನ್ ವೆಜ್ ಮಾಡ್ತಾಯಿದ್ದೀನಿ. ಇವಾಗ ಪೂಜೆಗಾಗಲಿ ನಮ್ಗೆ ಊಟ ಮಾಡೋಕ್ಕೆ ಅಂತ ಮಾಡ್ತಾಯಿದ್ದೀನಿ. ಸೋಮನ್ನೇ ಮರೆತುಬಿಟ್ಟಿದ್ದೀನಿ. ಸೋಮ್ ನಾನ್ ವೆಜ್ ತಿನ್ನಲ್ಲ ಅಲ್ವಾ. ಸೊ ಸಂಡೇ ಬೇರೆ ಏನು ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ಸರಿ ಸೋಮ್ಗೆ ಒಂದು ಸ್ವಲ್ಪ ಆಲೂಗೆಡ್ಡೆ ಇತ್ಕವರೆ ಕಾಳು ಹಾಕ್ಬಿಟ್ಟು ಸೋಮ್ಗೆ ಅಂತಲೂ ಆಗಲಿ ಇಲ್ಲ ಎಡೆಡೋಕ್ಕೋ ಥರ ಸ್ವಲ್ಪ ಅದೋ ಥರ ಆಗಲಿ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಕಡೆ ಕಾಳು ಅದೆಲ್ಲ ಒಗ್ಗರಣೆ ಮಾಡಿ ಆಲೂಗೆಡ್ಡೆ ಕಾಳನ್ನೆಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ಒಗ್ಗರಣೆ ಮಾಡಿದೆ. ಇನ್ನೊಂದು ಸ್ವಲ್ಪ ಮಸಾಲೆ ಇತ್ತು, ಅದೇ ಮಸಾಲೆನೇ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಾಗೆಯೇ ಬೇಯಲಿಕ್ಕೆ ಬಿಟ್ಟೆ. ಇನ್ನು ಯೂಶಲಿ ಗೊತ್ತಿರುತ್ತೆ ಇಷ್ಟೆಲ್ಲ ಅಡುಗೆಗಳು ಮಾಡ್ತಾಯಿದ್ದೀವಿ ಅಂತಂದಾಗ ಇನ್ನೊಂದು ಕಡೆ ಹಾಗೆಯೇ ಪಾತ್ರೆಗಳು ಕೂಡ ಬೀಳ್ತಾ ಇರುತ್ತೆ. ಸೊ ಅದನ್ನು ಹಂಗಾಗಿ ಕ್ಲೀನ್ ಮಾಡ್ಕೊಂಡು ಈ ಕಡೆಯೂ ಅಡುಗೆಗಳನ್ನ ಮಾಡ್ಕೊಂಡು ಕಿಚನು ಕೂಡ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ಖುಷಿಮಾ ಆಗಲೇ ಅವಳಿಗೆ ಹೊಟ್ಟೆ ಹಸಿವು ಶುರು ಆಗ್ತಾಯಿತ್ತು, ಅಳೋಕ್ಕೆ ಶುರು ಮಾಡ್ತಾಯಿದ್ಲು ಅಮ್ಮ ಅಮ್ಮ ಅಂತ ಹೇಳಿ. ಆಮೇಲೆ ಅವಳಿಗೆ ಮತ್ತೆ ಅವಳು ಏನಾದ್ರು ಕೇಳಿದ್ರೆ ವಾಟರ್ ಮೆಲನ್ ಇತ್ತು, ಸರಿ ಅಂದ್ಬಿಟ್ಟು ವಾಟರ್ ಮೆಲನ್ ಕಟ್ ಮಾಡಿ ಕೊಟ್ಟೆ. ನಾನು ಇನ್ನೂ ಹೋಗಿರಲಿಲ್ಲ ಸ್ನಾನಕ್ಕೆ. ಅಂದರೆ ಫಸ್ಟ್ ಇದೆಲ್ಲ ಮುಗಿಸ್ಬಿಟ್ಟು ಕಂಪ್ಲೀಟ್ ಮನೆ ಕ್ಲೀನ್ ಮಾಡಿಬಿಟ್ಟು ಡೈರೆಕ್ಟಾಗಿ ಬಂದ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ. ಆದರೆ ಅಡುಗೆಗಳು ನಾನು ಏನೂ ಟೇಸ್ಟ್ ಮಾಡ್ತಾ ಇರಲಿಲ್ಲ, ಆದರೆ ತುಂಬ ಚೆನ್ನಾಗೆಲ್ಲ ಅಡುಗೆಗಳು ಕೂಡ ಬಂದಿತ್ತು. ಸೊ ಒಟ್ಟಿನಲ್ಲಿ ನನಗೆ ಖುಷಿ ಇತ್ತು ಅಮ್ಮನ ಪೂಜೆಗೆ ಅಂತ ಹೇಳ್ಬಿಟ್ಟು ಇಷ್ಟು ಅಡುಗೆಗಳನ್ನ ಮಾಡ್ತಾಯಿದ್ದೀನಿ ಅಂತ. ಇನ್ನು ಖುಷಿಮಾಗೂ ಕೂಡ ಸ್ನಾನ ಮಾಡಿಸಿ ಅವಳೇ ಮಾಡ್ಕೊಬಂದಿದ್ಲು ಇವತ್ತು ಸ್ನಾನ, ರೆಡಿ ಮಾಡಿಸಿ ಅಲ್ಲಿ ನಿಲ್ಲಿಸಿದ್ದೀನಿ. ಇನ್ನು ಪೂಜೆಗೆ ನಾನು ಕೂಡ ರೆಡಿ ಮಾಡಬೇಕು. ಹೀಗಿತ್ತು ಒಟ್ಟಿನಲ್ಲಿ ಟೋಟಲಿ ಅಮ್ಮಂಗೆ ಪೂಜೆಗೆ ಅಂತ ಮಾಡಿದ ಅಡುಗೆ ಫ್ರೆಂಡ್ಸ್. ಓಕೆ, ನಾನು ಮತ್ತೆ ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ಸದ್ಯಕ್ಕೆ ಒಂದು ಚಿಕ್ಕದಾಗಿ ಅಪ್ಡೇಟ್ ಕೊಟ್ಟೆ ಅಷ್ಟೇ. ಏನೆಲ್ಲ ಮಾಡಿದ್ವಿ ಪೂಜೆಗೆ, ಎಲ್ಲಿ ಮಾಡ್ತಾಯಿದ್ದೀವಿ ನಾವು, ಊರಿಗೆ ಯಾಕೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ ಫ್ರೆಂಡ್ಸ್. ಖಂಡಿತ ನೀವೆಲ್ಲರೂ ನಿಮ್ಮ ತಲೆ ಯಾಕೆ ಹೋಗ್ತಾಯಿಲ್ಲ ಅನ್ನೋದು ಇದ್ದೇ ಇರುತ್ತೆ. ಮುಂದಿನ ದಿನಗಳು ನಾನು ಅದ್ರ ಬಗ್ಗೆ ಹೇಳ್ಕೊಬೇಕಂತಂದಾಗ ಹೇಳ್ಕೊತೀನಿ. ಓಕೆನಾ, ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ. ಮತ್ತು ಇನ್ನೊಂದು ಹೊಸ ವ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.